ಮನಸ್ಸಲ್ಲಿ ಕೆಲವು ಸಲ ಕೆಲವ್ರ ಬಗ್ಗೆ ಒಂದೊಂದು ಒಪಿನಿಯನ್ಗಳನ್ನ ಎಲ್ಲರ ಬಗ್ಗೆನೂ ಒಂದು ಇಟ್ಕೊಂಡಿರ್ತೀವಿ. ಆ ಒಪಿನಿಯನ್ ನಮಗೆ ಮ್ಯಾಚ್ ಆಗ್ತಿದೆ ಅಂತಂದಾಗ ಅಥವಾ ನಾವು ಅಂದ್ಕೊಂಡಿರೋ ಪ್ರಕಾರನೇ ನಾವು ಅಂದ್ಕೊಂಡಿರೋ ವ್ಯಕ್ತಿಗಳು ನಡ್ಕೊಂಡಾಗ ಅಪ್ಪ ಇವರೆಷ್ಟು ಒಳ್ಳೆಯವರು, ನಾವು ಅಂದ್ಕೊಂಡಂಗೆ ಇದ್ದಾರೆ ಅಂತ ಅನ್ನಿಸ್ತಾ ಇರುತ್ತೆ. ಸಡನ್ನಾಗಿ ಒಂಚೂರು ವ್ಯತ್ಯಾಸ ಬದಲಾವಣೆಗಳಾಗೋದ್ರೆ ನಾವು ಅಂದ್ಕೊಂಡಿರೋ ಥರ ಅವ್ರು ಇರಲಿಲ್ಲ ಅಂತಂದರೆ ಅವ್ರು ಸರಿ ಇಲ್ಲ, ಕೆಟ್ಟವರು ಅನ್ನೋ ಒಂದು ಟ್ಯಾಗ್ಲೈನ್ಗಳು ಕೊಟ್ಬಿಡ್ತಾರೆ. ಸಾಮಾನ್ಯವಾಗಿ ಪ್ರಪಂಚದಲ್ಲಿ ನಡೀತಿರೋದೇ ಹೀಗೆ. ನಾವು ನಮ್ಮ ಒಪಿನಿಯನ್ಗೆ ತಕ್ಕಂಗೆ ಎಲ್ಲರೂ ಬದುಕಿದ್ರೆ ಅವರೆಲ್ಲ ಒಳ್ಳೆಯವರು, ನಮ್ಮ ಒಪಿನಿಯನ್ಗೆ ಅಗೇನ್ಸ್ಟಾಗಿ ಹೋಗ್ಬಿಟ್ರು ಅಂತಂದರೆ ಅವ್ರು ಸರಿ ಇಲ್ಲ ಅಂತ. ಹಾಗಂತ ಇಡೀ ಪ್ರಪಂಚನೇ ಮೆಚ್ಚಕ್ಕೆ ಹೋದ್ವಿ ಅಂತಂದರೆ ನಮ್ಮ ನೆಮ್ಮದಿ ಹಾಳಾಗಿ ಹೋಗುತ್ತೆ. ಹಾಗಾಗಿ ನಮ್ಮ ಮನಸ್ಸಿನ ನೆಮ್ಮದಿಗೆ ತಕ್ಕಂಗೆ ನಮಗೆ ಸರಿ ಅನಿಸೋ ದಾರಿನ ಹಿಡ್ಕೊಂಡು ನಮಗೆ ಸರಿ ಅನ್ನೋ ಕೆಲಸಗಳನ್ನ ಮಾಡ್ಕೊಂಡು ಹೋಗೋದ್ರಲ್ಲಿ ನಮಗೆ ನೆಮ್ಮದಿ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಯಾರೂ ಸಹ ಪೂರ್ತಿ ಕೆಟ್ಟವರು ಅಥವಾ ಯಾರೋ ತುಂಬ ಒಳ್ಳೆಯವರು ಅಂತ ಇರೋದಿಲ್ಲ. ಸಂದರ್ಭಕ್ಕೆ ಅನುಸಾರವಾಗಿ ಆಗಾಗ ಅಭಿಪ್ರಾಯಗಳು ಬದಲಾಗ್ತಾ ಇರುತ್ತೆ ಒಬ್ಬ ವ್ಯಕ್ತಿ ಮೇಲೆ ಅಷ್ಟೇ.